ನಮಸ್ಕಾರ ವೀಕ್ಷಕರೇ. ಕೆಐಡಿಬಿ ಆ ಅಧಿಕಾರಿಗಳ ತಲೆ ಮೇಲೆ ಸಿಬಿಐ ಗುನ್ನ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಕೆಐಡಿಬಿ ಬಗ್ಗೆ ಹಾಕಿ 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 ನಮಗೆ ಕೂಡ ವಾಂತಿ ಬಂದಂಗೆ ಆಗ್ಬಿಡ್ತು. ಹೇಳ್ತಾರಲ್ಲ, ಸುಧಾರಿಸುವ ಯಾವುದೇ ಒಂದು ಲಕ್ಷಣ ಕಂಡು ಬಂದಿದ್ರು ಕೂಡ ನಾವು ಬಿಟ್ಟು ಬಿಡ್ತಿದ್ವಿ. ಈಗ ಲಕ್ಷಣ ಇಲ್ಲದ ಕಾರಣ ಇದನ್ನ ವಿಶೇಷವಾಗಿ ನಾವು ಕೆಐಡಿಬಿ ಇಲ್ಲಿ ಬೆಂಗಳೂರು ಗೋಲ್ಮಾಲ್ ಎನ್ನುವ ಭಾಗ 1ರಲ್ಲಿ ಈಗ ನಿಮ್ಮ ಮುಂದೆ ಇದನ್ನ ತಗೊಂಡ್ಬರ್ತಾ ಇದೆ. ವೀಕ್ಷಕರೇ, ಅಲ್ಲಿ ಕೆಐಡಿಬಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದ್ ರೀತಿಯಿಂದ ಹೆಮ್ಮೆ ಅನ್ನೋದಕ್ಕಿಂತ ಯಾರಾದ್ರೂ ಹೇಳಿದ್ರೆ ಎಲ್ಲಿ ಕೆಲಸ ಮಾಡ್ತಾ ಇದ್ರಿ? ಕೆಐಡಿಬಿನಲ್ಲಿ. ಕೆಐಡಿಬಿನಲ್ಲಿ ಕೆಲಸ ಮಾಡ್ತಿದ್ದೀರಾ? ಬರಲ್ಲ ಅನ್ನೋಷ್ಟು ಮಟ್ಟಿಗೆ ಆಗ್ಬಿಟ್ಟಿದೆ. ಯಾಕಂದ್ರೆ ಇಲ್ಲಿ ಆ ರೀತಿಯಿಂದ ಪ್ರಖ್ಯಾತಿ ಕುಖ್ಯಾತಿ ಅನ್ನೋ ರೀತಿಯಲ್ಲಿ ಧಾರವಾಡದಲ್ಲಿ ಹೇಳ್ತಾರಲ್ಲ, ಒಂದು ಸಣ್ಣ 11 ಕೋಟಿದು 19 ಕೋಟಿದು ಹೋಗಿ 103 ಕೋಟಿ ಆಯ್ತು. ಎಲ್ಲರೂ ಮಿಲಾಪಿ ಆದ್ರು. ಈಗ ಹೇಳ್ತಾರಲ್ಲ, ಇನ್ನೊಂದು ವಿಜಯಪುರ್ನಲ್ಲಿ ಕೂಡ 12 FIR ಆಗಷ್ಟು ಮಟೀರಿಯಲ್ ಧಾರವಾಡದಲ್ಲಿ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಅದು ಬರುತ್ತದೆ. ಯಾಕಂದ್ರೆ ಕೆಲವೊಂದು ಜಾಲಿ ಸರ್ಟಿಫಿಕೇಟ್ಸ್ ಅದಾಗಿ ಸುಮಾರು 2.5-3 ಕೋಟಿ ರೂಪಾಯಿ ಒಂದು ಸಂಘ ಸಂಸ್ಥೆ ಸಹಕಾರ ಬ್ಯಾಂಕ್ನಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಇಟ್ಟಿದ್ದಾರಂತೆ. ಅದನ್ನು ಕೂಡ ಗರುಡ ಮಾಹಿತಿ ತೆಗೆದಿದೆ, ಅನಾವರಣ ಮಾಡತ್ತೆ. ಕೊಂಚ ಕಾಯಿರಿ. ಇಲ್ಲಿ ಇದು 55 ಎಕರೆದು ಭೂಮಿ. ಹೇಳ್ತಾರಲ್ಲ, ಒಂದು ಸಣ್ಣ ಒಂದು ಇಂಚಿನ ಜಾಗ ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಸಾಕಷ್ಟು ಹೇಳ್ತಾರಲ್ಲ ಲಕ್ಷ್ಮೀ ಕಟಾಕ್ಷ ಬೇಕಾಗ್ತದೆ. ಹಾಗೆ ಅಲ್ಲಿ ಬೆಂಗಳೂರಿನಲ್ಲಿ ಅಷ್ಟು ಜಾಗ ಇದೆ ಅಂತಂದ್ರೆ ಉದ್ಧಾರ ಆದ್ರು ಅನ್ನೋಷ್ಟು. ಈಗ 55 ಎಕರೆ ಭೂಮಿ ಏನಾಯ್ತು? ಸಂಸ್ಥೆ ಹೆಸರಿಲ್ಲ, ಸಂಸ್ಥೆ ಉದ್ದೇಶ ಇಲ್ಲ, ಸಂಸ್ಥೆನೇ ಇಲ್ಲ. ಆದ್ರೂ ಕೂಡ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದರೆ ಇಲ್ಲಿ ಕೆಐಡಿಬಿ ಅಧಿಕಾರಿಗಳು. ಹೇಳ್ತಾರಲ್ಲ, ನಮಗೊಂದಿಷ್ಟು ಅಲ್ಲಿ ಬೇಕು, ಒಂದು 5 ಸ್ಟಾರ್ ಹೋಟೆಲ್, ಅಮ್ಯೂಸ್ಮೆಂಟ್ ಪಾರ್ಕು, ನಂತರ ರಿಸಾರ್ಟ್ ಮಾಡ್ಲಿಕ್ಕೆ, ಜೊತೆಗೆ ಅವೆಲ್ಲ ಮಾಡ್ಲಿಕ್ಕೆ ನಮಗೊಂದಿಷ್ಟು ಜಾಗ ಬೇಕು ಅಂತ ಹೇಳಿ ಅರ್ಜಿ ಕೊಟ್ಟಿದ್ದು. ನಂತರ ಹೇಳ್ತಾರಲ್ಲ, ಅಲ್ಲಿ ಅರ್ಜಿ ಕೊಡುವಾಗ ಇದ್ದ ಹೆಸರುಗಳೇ ಬೇರೆ. ಅದಾಗಿ 11, 10 ವರ್ಷ 12 ವರ್ಷ ಆಗೋವರೆಗೂ ಮೌನಿ ಬಾಬುಗಳಾದರು ತಗೊಂಡು ಯಾವ ಉದ್ದೇಶಕ್ಕೆ ತಗೊಂಡಿದ್ರು ಅವರು ಕೂಡ ಏನು ಅಲ್ಲಿ ಸಾಧನೆ ಮಾಡ್ಲಿಲ್ಲ. ನಂತರ ಆ ಹೆಸರು ಸ್ಟಾರ್ಟಿಂಗ್ ಏನ್ ಕೊಟ್ಟಿದ್ರಲ್ಲ 10 ವರ್ಷದ ಕೆಳಗೆ ಅವ್ರು ಯಾರು ಇಲ್ವೇ ಇಲ್ಲ. ಡಮ್ಮಿ. ಹೇಳ್ತಾರಲ್ಲ, ಆ ಡಮಕ್ ಡಮಾಲ್ ಅಂತ ಹೇಳಿ ಹಂಗೆ ಆಯ್ತು. ಡಮ್ಮಿಗಳು. ಅದ್ರ ಜೊತೆಗೆ ಒಂದಿಷ್ಟು ರಿಯಲ್ ಎಸ್ಟೇಟ್ ಜಾಸ್ತಿ ಸೇರ್ಕೊಂಡ್ಲು. ಉದ್ದೇಶ ಅದೇ ತೋರಿಸಿದ್ರು, ಆದ್ರೆ ಜಾಗ ಕೊಟ್ರು. ಅಲ್ಲಿ ಇಲ್ಲಿ ಜಾಗ ಯಾರು ಯಾವ ಉದ್ದೇಶಕ್ಕೆ ಅವ್ರದ್ದು ಲ್ಯಾಂಡ್ ಅಕ್ವೈರ್ ಆಗಿತ್ತಲ್ಲ, ಅವರು ತೀರ್ಕೊಂಡ್ಮೇಲೆ ಅವರ ಬಳಗದವರು ಕೋರ್ಟಿಗೆ ಹೋದ್ರು. ಕೋರ್ಟಿಗೆ ಹೋದ್ಮೇಲೆ ನಿಮ್ಗೆ ವಿಸ್ತೃತವಾಗಿ ಹೇಳ್ತೀನಿ ಏನಾಯ್ತು ಅಂತಂದ್ರೆ, ಇಲ್ಲಿ ಸಿಬಿಐ ತನಿಖೆಗೆ ನಿನ್ನೆ ಆಗ್ರಹಿಸಿದೆ ಹೈಕೋರ್ಟ್. ಡಬಲ್ ಬೆಂಚ್. ಸಿಂಗಲ್ ಬೆಂಚ್ ನಲ್ಲಿ ಈಗೇನು ಲ್ಯಾಂಡ್ ಅಕ್ವಿಸಿಷನ್ ರೈತರಿದ್ದಾರಲ್ಲ ಅವರಿಗೆ ಹಿನ್ನಡೆ ಆಗಿತ್ತು. ಅವರು ಮತ್ತೆ ಡಬಲ್ ಬೆಂಚಿಗೆ ಅಪೀಲಿಗೆ ಹೋದ್ರು. ನಮ್ಗೆ ಅದು ಲ್ಯಾಂಡ್ ಕೊಡಕ್ಕಾಗಲ್ಲ, ಉದ್ದೇಶ ಸರಿ ಇಲ್ಲ, ಯಾರೇ ತಗೊಂಡಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ 55 ಎಕರೆ ಭೂಮಿಯನ್ನ ಹಂಗೆ ಅಲ್ಲಿ ಬಿಡೋದಾದ್ರೆ ಬಹಳ ಕಷ್ಟ ಅವರಿಗಾಗಿತ್ತು. ಈಗ ಒಂದ್ ರೀತಿಯಿಂದ ಅಲ್ಲಿ ರೈತರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಈ ಕೆಐಡಿಬಿ ಅಧಿಕಾರಿಗಳು ಲೇಕ್ ವ್ಯೂ ಟೂರಿಸಂ ವಿರುದ್ಧ ಸಿಬಿಐ ಗುನ್ನ ಇಡ್ತಾ ಇದೆ. ಹೇಳ್ತಾರಲ್ಲ, ಈಗ ಮತ್ತೆ ಶುರುವಾಯ್ತು. ಹೋದೆಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅಂತ. ಇಡಿ ಆಯ್ತು, ಈಗ ಸಿಬಿಐ ಶುರು. ಅದಕ್ಕೆ ಹೇಳ್ತೇನೆ ನಾನು ಕೆಐಡಿಬಿ ಅಧಿಕಾರಿಗಳಿಗೆ, ಸಿಬಿಐ ಬಂದಿದೆ ಅಂದ್ರೆ ಒಂದಿಷ್ಟು ಎಲ್ಲೆಲ್ಲಿ ಏನೇನು ಹಚ್ಕೋಬೇಕು ಹಚ್ಕೊಂಡ್ಬಿಟ್ರಿ. ಯಾಕಂತಂದ್ರೆ ಬಂದು 100% ಅವರು ಇಷ್ಟರಲ್ಲೇ ಶುರು ಮಾಡ್ತಾರೆ. ಈಗ 44 ಎಪಿಸೋಡ್ನಲ್ಲಿ ಹೇಗೆ ಧಾರವಾಡದಲ್ಲಿ CID ಬಗ್ಗೆ ಇದ್ರ ಬಗ್ಗೆ ಏನ್ ತೋರಿಸಿದ್ವಲ್ಲ, ಈಗ ಇದೊಂದು ವಿಶೇಷ ಕಹಾನಿ ಅಂತ ಹೇಳ್ತಾನೆ. ಅಸ್ತಿತ್ವವೇ ಇಲ್ಲದ ಕಂಪನಿಗಾಗಿ 55 ಎಕರೆ ಭೂ ಸ್ವಾಧೀನ ನೆಪದಲ್ಲಿ ನೀಡಿ ರೈತರ ಬಾಯಿಗೆ ಮಣ್ಣು ಹಾಕಿದ ಕಥೆ ಇದು. ಸಿಬಿಐ ಅಂಗಳಕ್ಕೆ ಈ ಹೆಬ್ಬಾಳ್ ಅಮಾನಿಕೆರೆ ಅಂತ ಹೇಳಿ ಅದು ಏರಿಯಾ. ಇದು ಕೆಐಡಿಬಿ ಇಲ್ಲಿ ಡಮ್ಮಿ ಗೋಲ್ಮಾಲ್ ಆಟದ ಇದು ಒಂದ್ ರೀತಿಯಿಂದ ತನಿಖೆ ಈಗ ಹೈಕೋರ್ಟ್ ಆದೇಶ ಮಾಡಿದೆ. ಯಾಕೆ ಇಲ್ಲಿ ಸ್ಟೇಟ್ ಇಂದ ಸಂಸ್ಥೆಗಳ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿ ಅಲ್ಲಿ ದೂರುದಾರ ಹೇಳಿದ್ರು. ಯಾಕಂದ್ರೆ ಇಲ್ಲಿ ಯಾರಾದ್ರೂ ಮತ್ತೆ CID ಇನ್ನೊಂದು ಕೊಟ್ಬಿಟ್ರೆ ಅಲ್ಲಿ ಮತ್ತೆ ಕಂಟ್ರೋಲ್ ಮಾಡ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ಸೆಂಟ್ರಲ್ ನಿಂದ ಒಂದು ತನಿಖಾ ಏಜೆನ್ಸಿಗೆ ಹೇಳ್ಬಿಡಿ ಅಂದಾಗ ಅದು ಸರಿ ಅಂತ ಕೋರ್ಟ್ಗೆ ಮನವರಿಕೆ ಆದ್ಮೇಲೆ ಡಬಲ್ ಬೆಂಚ್ನವರು CBI ಕೊಟ್ಬಿಡಿ ಅಂತ. ಯಾಕಂದ್ರೆ ಅವ್ರಿಗೆ ಇಲ್ಲಿ ಯಾರಂತ ಗೊತ್ತಿರಂಗಿಲ್ಲ, ಏನಂತ ಗೊತ್ತಿರಂಗಿಲ್ಲ, ಚಲೋ ಚಲೋ ಅಂತ ಶುರು ಮಾಡ್ತಾರ ಅನ್ನೋ ಅರ್ಥದಲ್ಲಿ ಒಂದು ನಂಬಿಕೆ ಇದೆ. ಈಗ ಹೇಳ್ತಾರಲ್ಲ, ಹೆಬ್ಬಾಳ ಅಮಾನಿಕೆರೆ 55 ಎಕರೆ ಭೂ ಸ್ವಾಧೀನ ಭರ್ಜರಿ ಗೋಲ್ಮಾಲ್ ನಡೆದಿತ್ತು.
ಈಗ ಗರುಡ ಅದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಇದ್ದ, ನಿಮಗೆ ಗೊತ್ತಿದೆ, ನೀವು ನೋಡ್ಬೋದಲ್ಲಿ. KIDB ಈ ಭ್ರಷ್ಟರ ಹೆಸರು ಗೊತ್ತಿದೆ ನಮಗೆ, ಯಾಕಂದ್ರೆ ಈಗ ತನಿಖೆ ಶುರು ಆದ್ಮೇಲೆ ಅದು ಡಿವಿಯೇಷನ್ ಆಗ್ಬಾರ್ದು, ನಾನೇ ನಿಮ್ಗೆ ಇದನ್ನ ಅನಾವರಣ ಮಾಡುತ್ತೇನೆ. ಈ ಭ್ರಷ್ಟಾಚಾರ ಸೀರಿಯಸ್ ತಗೊಂಡಿದೆ ಹೈಕೋರ್ಟ್, ಯಾಕಂದ್ರೆ ಈ ಪದೇ ಪದೇ ಏನಿದೆ KIDB ಅಂತಾರಲ್ಲ, ಹಂಗೆ CBIಗೆ ನೀಡಿದೆ. ಯಾಕಂದ್ರೆ ಈ ಸ್ಥಳೀಯ ಸಂಸ್ಥೆಯ ಮೇಲೆ, ರಾಜ್ಯ ಸಂಸ್ಥೆಯ ಮೇಲೆ ಒತ್ತಡ ಹಾಕಿ ತನಿಖೆ ಹಳ್ಳ ಹಿಡಿಬಾರ್ದು ಅನ್ನೋ ಅರ್ಥದಲ್ಲಿ ಇಲ್ಲಿ ಇದನ್ನ ತಗೋತಾ ಇದ್ದಾರೆ. ವೀಕ್ಷಕರೇ, ನಿಮ್ಗೆ ಅದು ಹೆಂಗೆ ಸ್ಟಾರ್ಟ್ ಆಯ್ತು ಅನ್ನೋದಕ್ಕೆ ಹೇಳ್ತೇನೆ. P. ಸತೀಶ್ ಎಂಬಾತ ಇಲ್ಲಿ 5 ಸ್ಟಾರ್ ಹೋಟೆಲ್, ರಿಸಾರ್ಟು, ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ಯುನಿಕೇರ್ ಟೂರಿಸಂ ಸೆಂಟರ್ ಅಂತ ಹೇಳಿ, ಸ್ವಲ್ಪ ಸರಿಯಾಗಿ ಕೇಳಿ, P. ಸತೀಶ್ ಯುನಿಕೇರ್ ಟೂರಿಸಂ ಸೆಂಟರ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತ ಹೇಳಿ 2000 ಇಸ್ವಿನಲ್ಲಿ, ಹಳೇದಿದು, 2000 ಇಸ್ವಿನಲ್ಲಿ ಭೂ ಸ್ವಾಧೀನಕ್ಕಾಗಿ ನಿರ್ದಿಷ್ಟ ಸರ್ವೆ ನಂಬರ್ ಕೊಡ್ತಾರ ಅವರು. ಅಂದ್ರೆ ಅದು ಯಾವಕ್ಕೆ ಅಂದ್ರೆ ಇದಕ್ ಬೇಕು ಈ ಸರ್ವೆ ನಂಬರ್ದು, ಈ ಸರ್ವೆ ನಂಬರ್ದು, ಅದು ಹೆಂಗ ಅದೇ ಬೇಕು ಅಂತ ಯಾಕೆ ಹೇಳಿದ್ರು ಗೊತ್ತಿಲ್ಲ. ಅದು ನಮ್ಮ KIDB ಅಧಿಕಾರಿಗಳೇ ಹೇಳಬೇಕು, ಯಾಕಂದ್ರೆ ಅವ್ರಿಗೆಲ್ಲ ಗೊತ್ತಿರತ್ತೆ. ಅದನ್ನ ಹೊಡೆದು ಬಿಡ್ರಿ, ಯಾಕಂದ್ರೆ ಇದು ನಾವು ಅಭಿವೃದ್ಧಿಗೆ ಬೇಕು ಅಂತಂದಾಗ ಯಾರು ಸುಮ್ಮನೆ ಎಲ್ಲ ಕೊಡ್ಲೇಬೇಕಾಗ್ತದೆ ಅನ್ನೋ ಅರ್ಥದಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕಿಗಾಗಿ ಇದು ರೈತರ ಭೂಮಿಯನ್ನ, ಇಲ್ಲಿ ಉಳುವ ಭೂಮಿ, ಇಲ್ಲಿ ವಿಶೇಷವಾಗಿ ಅಲ್ಲಿ ಹೋಗಿ ಬಾಯಿಗೆ ಮಣ್ಣು ಹಾಕೊಂಡು ಅಲ್ಲಿ ಗಿರಿಗಿಟ್ಲೆ ಆಡೋದು ಏನ್ ಮಾಡ್ತೀರಿ? ರಿಸಾರ್ಟ್ಗಳು ಅವು ತಗೊಂಡು ಅವು ಸಾಹುಕಾರಿಗೆ ಸಂಬಂಧಪಟ್ಟಿದ್ದು, ಹೋಗ್ಲಿ ಸಣ್ಣ ಸಣ್ಣವ್ರನ್ನ ರಿಸಾರ್ಟ್ ನಲ್ಲಿ ಬಿಡೋದ, ಗೇಟ್ ಒಳಗಡೆನೆ ಬಿಡೋದಿಲ್ಲ. ಮತ್ತೆ ಅದು ವಿಶೇಷವಾಗಿ ಇದು ವೆರಿ ಪಕ್ಕಾ ಕಮರ್ಷಿಯಲ್ ಆಸ್ಪೆಕ್ಟ್ಗೆ ಇದನ್ನ ಕೊಡಬೇಕು ಅಂತ ತಗೊಂಡಿದ್ರೆ, ಈ ನಿರ್ದಿಷ್ಟ ಸರ್ವೆ ನಂಬರ್ ಅನ್ನ ನೀಡಿದಾಗ ಇಲ್ಲಿ ಸರ್ಕಾರಕ್ಕೂ ಕೂಡ ಮನವಿ ಸದಸ್ಯರ ಸರ್ಕಾರದವರು ಮಿಲಾಪಿಯಾಗಿ ಇಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ಇಲ್ಲಿ ಅರಿವಾಗಿದೆ. ಇಲ್ಲಿ 2011ರಲ್ಲಿ ವೀಕ್ಷಕರ ಗಮನ ಇಟ್ಕೊಳ್ಳಿ, 2011ರಲ್ಲಿ ಸ್ಥಾಪನೆ ಆಗದ ಕಂಪನಿಗೆ ಅವರ ಹೆಸರಿನಲ್ಲಿ ಅಕ್ವಿಸಿಷನ್ ಹೋಗುತ್ತೆ. 2 ನೋಟಿಫಿಕೇಶನ್ ಕೂಡ ಆಗ್ತವೆ ಅಂತಂದ್ರೆ, ಈಗ 2002ರಿಂದ 2004ರವರೆಗೆ ಪ್ರಾಥಮಿಕ ಅಂತಿಮ ಅಧಿಸೂಚನೆ ಕೂಡ ಹೊರಡಿಸ್ತಾ ಇದ್ದಾರೆ. ಇಲ್ಲಿ ನಿಜವಾಗ್ಲೂ ಖುಷಿ ಅನಿಸ್ತದೆ, ದುಃಖ ಅನಿಸ್ತದೆ, ಆಶ್ಚರ್ಯ ಕೂಡ ಅನಿಸ್ತದೆ. ಈ ಸಂಸ್ಥೆಗೆ ಸ್ಟಾರ್ಟಿಂಗ್ ನಲ್ಲಿ 2000 ಇಸ್ವಿನಲ್ಲಿ ಏನು ಅಪ್ರೋಚ್ ಮಾಡಿದ್ರಲ್ಲ, ಪ್ರವರ್ತಕರು ಅಂತ ಇರ್ತಾರೆ. ಅಂದ್ರೆ ಯಾರ್ಯಾರು ಮ್ಯಾನೇಜ್ಮೆಂಟ್ ಇರ್ತಾರೆ, ಅವ್ರು ಯಾರು ಸ್ಟಾರ್ಟ್ ಮಾಡ್ತಾರೆ, ಆ ಸ್ಟಾರ್ ಹೋಟೆಲ್ಗಳು, ಇನ್ನೊಂದು ರಿಸಾರ್ಟ್ ಯಾರು ಮಾಡ್ತಾರೆ ಅಂದಾಗ ಅಲ್ಲಿ ಒಂದಿಷ್ಟು ಜನರ ಹೆಸರು ಇದೆ. ಡಾಕ್ಟರ್ ರಾಮದಾಸ್ ಪೈ ಅಂತ ಹೇಳಿ, ಹಾಗೆ ಸೈಯದ್ ಸಲಾವುದ್ದೀನ್ ಅಂತ ಹೇಳಿ, ಇಲ್ಲಿ ದಯಾನಂದ್ ಪೈ ಅಂತ ಹೇಳಿ, ನಂತರ P. ಸತೀಶ್ ಪೈ ಅಂತ ಹೇಳಿ, ಇವ್ರ ಹೆಸರು ಅಲ್ಲಿ ಈಗ ಅವ್ರು ಯಾರು ಇಲ್ಲವೇ ಇಲ್ಲ, ಅದರಲ್ಲಿ ಪೇಪರ್ನಲ್ಲಿ ಮಾತ್ರ ಇದೆ. ಅಂದ್ರೆ ಹೇಳ್ತಾರಲ್ಲ, ಇರೋದೇ ಬೇರೆ ತೋರಿಸೋದೇ ಬೇರೆ ಅಂತ ಹೇಳಿ, ಹಾತಿ ಕದ ಅಂತಂತಾರಲ್ಲ ಹಂಗೆ. ಆರಂಭದಲ್ಲಿ ಇವರು ಪ್ರವರ್ತಕರು 10 ವರ್ಷ ಕಳೆದ್ರು ಕೂಡ ಅಲ್ಲಿ ಅಭಿವೃದ್ಧಿ ಇಲ್ಲ. 2011ರಲ್ಲಿ ಸಂಸ್ಥೆ ಸ್ಥಾಪನೆ ಅಲ್ಲಿ ಯಾವುದು ಆಗಿರಂಗಿಲ್ಲ. ಅವರು ಸಂಸ್ಥೆಯಲ್ಲಿ ಈಗ ಇಲ್ಲ. 2011ರಲ್ಲಿ ಇದ್ದಾಗ ಅವರ ಹೆಸರು ತೋರಿಸಿರ್ತಾರೆ, 11ರಲ್ಲಿ ಇಲ್ವೇ ಇಲ್ಲ. ಹಂಗಾಗಿ ಇಲ್ಲಿ ನೋಡಿ KIDB ಮಂದಿ ಕಳ್ಳಾಟ ಹೆಂಗಂದ್ರೆ 2002ರಲ್ಲಿ 2004ರಲ್ಲಿ ಪ್ರಾಥಮಿಕ ಹಾಗೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿತ್ತು. ಮಹೇಶ್ ಸರ್ ನೋಡಿ, ಇಂಥ ವಂಡರ್ಸ್ ನಿಮ್ಮಲ್ಲಿ ನಡೀತಾ ಇದ್ದಾವೆ. KIDBನಲ್ಲಿ ತಮ್ಮಂತ ಒಳ್ಳೆಯವರು ಇದ್ದೀರಿ, ಈಗ ನೀವು ಟ್ರಾನ್ಸ್ಫರ್ ಆಗ್ತಾ ಇದ್ದೀರಂತೆ, ಹೋಗ್ಬಿಡಿ. ಯಾಕಂದ್ರೆ ಇದು ಕಳ್ಳರ ಕಂಪನಿಯಲ್ಲಿ ಇರೋದು ಸ್ವಲ್ಪ ಕಷ್ಟ ಆಗ್ತದೆ ನಿಮ್ಗೆ, ಯಾಕಂದ್ರೆ ನೀವು ಒಳ್ಳೆಯವರು. ಇಲ್ಲಿ ಶುರುವಾತಿನಲ್ಲಿ ಘಟಕದ ಶೇರ್ ಎಷ್ಟಿತ್ತು ಅಂದ್ರೆ, ನೀವು ಹೇಳ್ತಾರಲ್ಲ ಒಂದು ಪೇಪರ್ನಲ್ಲಿ ತೋರಿಸ್ತಾರಲ್ಲ, ಪೇಪರ್ ಟೈಗರ್ಸ್, ಬಂಡವಾಳ 1 ಲಕ್ಷ ಅಂತ ತೋರಿಸ್ತಾರೆ. 1 ಲಕ್ಷದಲ್ಲಿ ರಿಸಾರ್ಟ್ ಆಗ್ತಾವ, ಇದು ಯಾವಾಗಿಂದ ನೋಡಿ. ಅದರಿಂದ ಇಲ್ಲಿ ಲಾಭ ಏನಾದ್ರೂ ಆಗ್ತದೆ ಅಂತ ತೋರಿಸಿದಾಗ ಅಲ್ಲಿ ಲಾಭಾಂಶ ಏನಿದೆಲ್ಲ ಶೂನ್ಯ ಅಂತ ತೋರಿಸಿದ್ದಾರೆ. ನೀವು ಅಲ್ಲಿ ಹೋಗಿ ನೋಡಿದ್ರೆ ರೆಕಾರ್ಡ್ಸ್ ನಿಮ್ಗೆ ಆಶ್ಚರ್ಯ ಆಗ್ತದೆ. 12 ವರ್ಷ ಆದ್ರೂ ಏನು ಇಲ್ಲ. ಕಡೆಗೆ ಈಗ ವಿಶೇಷವಾಗಿ ಈ ಪಾಯಿಂಟ್ ನೋಡಿ, ಮಾರ್ಚ್ 7ನೇ ತಾರೀಕು 2023ಕ್ಕೆ ಸಿಂಗಲ್ ವಿಂಡೋ ಅಂದ್ರೆ ಏಕ ಗವಾಕ್ಷಿ ಸಮಿತಿಯಿಂದ, ಸಿಂಗಲ್ ವಿಂಡೋ ಕಮಿಟಿಯಿಂದ 2 ರಿಯಲ್ ಎಸ್ಟೇಟು ಮತ್ತೆ ಲೇಕ್ ವ್ಯೂ ಪ್ರವಾಸೋದ್ಯಮ ನಿಗಮವನ್ನು ಪಾಲುದಾರಿಕೆ ಸಂಸ್ಥೆ ಅಂತ ಹೇಳಿ ಪರಿಗಣಿಸಿ ಇಲ್ಲಿ ಆ ಸ್ಥಳಕ್ಕೆ ವಾಣಿಜ್ಯ ಕಚೇರಿ, ಟೆಕ್ ಪಾರ್ಕ್ ಉಳ್ಳ ಇಲ್ಲಿ ಸಮಗ್ರ ನಗರ ನಿರ್ಮಾಣಕ್ಕೆ ಭೂ ಪರಿವರ್ತನೆಗೆ ಅನುಮತಿಯನ್ನ ನೀಡಲಾಗಿತ್ತು. ವೀಕ್ಷಕರೇ, ಅವಾಗ ಕೃಷ್ಣಾರೆಡ್ಡಿ ಅಂತ ಹೇಳಿ ಅವರು ಈಗ ತೀರ್ಕೊಂಡಿದ್ದಾರೆ. ಅವರ ರಿಲೇಷನ್ನು ಹೈಕೋರ್ಟ್ಗೆ ಹೋದ್ರು. ಇಲ್ಲಿ ಈ ನಡುವೆ ಈ ಹೆಬ್ಬಾಳ ಭೂ ಮಾಲೀಕರು ಪ್ಲಸ್ ಈಗ ಹೈಕೋರ್ಟ್ಗೆ ಕೃಷ್ಣಾರೆಡ್ಡಿ ಅವರ ಸಂಬಂಧಿಕರು ಏನು ಹೋಗಿದಾರಲ್ಲ ಹೈಕೋರ್ಟ್ ನಲ್ಲಿ, ಸಿಂಗಲ್ ಬೆಂಚ್ ನಲ್ಲಿ ಸೋತರು.
ಆ ನಂತರ ಡಬಲ್ ಬೆಂಚ್ಗೆ ಅಲ್ಲಿ ಅಪೀಲಿಗೆ ಹೋದ್ರು, ಸೋತ ಮೇಲೆ ಅಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಕಾನೂನು ಬಾಹಿರ ಅಂತ ಹೇಳಿ ಅಲ್ಲಿ ಪ್ರೂವ್ ಮಾಡಿದ್ರು. ಸಿಂಗಲ್ ಬೆಂಚ್ನಲ್ಲಿ ಅದು ಕಾಣಲಿಲ್ಲ, ಡಬಲ್ ಬೆಂಚ್ನಲ್ಲಿ ಅದು ಕಣ್ತು. ಈಗ KIDBಗೆ ಛೀಮಾರಿ ಹಾಕಿ 10 ಲಕ್ಷ ದಂಡವನ್ನ, ಗಮನ ಇಟ್ಟು ಕೇಳಿ, KIDB ಅಧಿಕಾರಿಗಳಿಗೆ ಛೀಮಾರಿ ಹಾಕಿ 10 ಲಕ್ಷ ದಂಡವನ್ನ ಇಲ್ಲಿ ವಿಶೇಷವಾಗಿ ಲೇಕ್ ವ್ಯೂ ಏನಿದೆಯಲ್ಲ ಅವರಿಗೆ ವಿಧಿಸಿದೆ. ಹೇಳ್ತಾರಲ್ಲ, ನಿಮ್ಮ ಉದ್ದೇಶನ ಸರಿ ಇಲ್ಲ, ನೀವು ಕಳ್ಳರು ಈಗ ತುಂಬಿ ಅಲ್ಲಿ ಇರೋದಿಲ್ಲ, ಯಾರು ನೀವೇನ್ ಪೈಗಿ ಅಂತ ಹೇಳಿದ್ರಲ್ಲ ಅವ್ರು ಯಾರು ಇಲ್ವೇ ಇಲ್ಲ, ಅವ್ರ ಪೈಕಿ ಯಾರು ಇದ್ದಾರೆ, ತುಂಬಿ 10 ಲಕ್ಷ, ಯಾಕಂದ್ರೆ ನಿಮ್ಮ ಉದ್ದೇಶ ಸರಿ ಇಲ್ಲ ಅನ್ನೋ ಅರ್ಥದಲ್ಲಿ 10 ಲಕ್ಷ ದಂಡ ಹಾಕೋದ್ರ ಜೊತೆಗೆ ಇಲ್ಲಿ CBI ತನಿಖೆ ಕೊಟ್ಬಿಟ್ಟಿದೆ. ಇಲ್ಲಿ ಆಗಿರೋದು ಫಜೀತಿ. ಹೇಳ್ತಾರಲ್ಲ ಬರಗಾಲದಾಗ ಅಧಿಕ ಮಾಸ ಅಂತ. ಆಯ್ತು, 10 ಲಕ್ಷ ಏನೋ ತುಂಬ್ಕೊಂಡು ಬಂದ್ರೆ ಈಗ CBIನವ್ರು ಬರ್ತಾರಲ್ಲ ಅವರಿಗೆ ಉತ್ತರ ಅವ್ರು ಏನೋ ರಿಯಲ್ ಎಸ್ಟೇಟ್ನವ್ರು ಕೊಡ್ಕೊಂತಾರೆ. ಯಾಕಂದ್ರೆ ಇಲ್ಲಿ 2 ರಿಯಲ್ ಎಸ್ಟೇಟ್ ಏಜೆನ್ಸಿ, ಲೇಕ್ ವ್ಯೂ ಪ್ರವಾಸೋದ್ಯಮ ನಿಗಮ ಅಂತ ಹೇಳಿ ಪಾಲುದಾರಿಕೆ ಜೊತೆ ಕನ್ಸಿಡರ್ ಮಾಡಿದ್ದಾರೆ. ಅವರ ಜೊತೆಗೆ ಇಲ್ಲಿ KIDBಯ ಯಾವ ಅಧಿಕಾರಿಗಳು ಪಾಲುದಾರರಾಗಿದ್ದಾರೆ ಅದು ನನಗೆ ಗೊತ್ತಿದೆ. CBI ತನಿಖೆ ಆದಾಗ ನಿಮಗೆ ಗೊತ್ತಾಗತ್ತೆ, ನಾನೇ ಹೇಳ್ತೇನೆ. ಇಲ್ಲಿ ಡಬಲ್ ಬೆಂಚಿನ ನ್ಯಾಯಮೂರ್ತಿಗಳು DK ಸಿಂಗ್ ಅಂತ ಹೇಳಿ, ಆಮೇಲೆ ತಾರಾ ಅವರು ಸರಿ ಇಬ್ರು ಅದನ್ನ ಒಂದು ರೀತಿಯಿಂದ ಒಂದು ಆಯಾಮಕ್ಕೆ ತಗೊಂಬಂದಿದ್ದಾರೆ. ಜೊತೆಗೆ ಇಲ್ಲಿ CBIನವರು ಇನ್ನ ಶುರು ಮಾಡ್ತಾರೆ. ಹೇಳ್ತಾರಲ್ಲ, ಲೋಕಾಯುಕ್ತರು, ED ಹಾಗೆ CBI ಕೂಡ ಈಗ KIDB ಮೇಲೆ ಗುನ್ನ ಹೊಡಿಲಿಕ್ಕೆ ರೆಡಿ ಆಗಿದೆ ಅಂತಂದ್ರೆ ಇಲ್ಲಿಯ ಈಗ ಹೇಳ್ತಾರಲ್ಲ ಉದ್ದೇಶ ಏನಿದೆಲ್ಲ ಭೂ ಸ್ವಾಧೀನ ಇಲಾಖೆಯ ಉದ್ದೇಶ ಸರಿಯಾಗಿದೆಯಾ? ಇಲ್ಲಿ ಹೇಳ್ತಾರಲ್ಲ, ಹುಚ್ಚು ಮುಂಡೆ ಮದುವೆಗೆ ಉಂಡವನ ಜಾಣ ಅನ್ನೋ ರೀತಿನಲ್ಲಿದೆ. ಸುಧಾರಿಸಿ ಇಲ್ಲ ಅನುಭವಿಸಿ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ, ಕಲರ್ ಪ್ರಿಂಟ್ ಆಗಲಿ, ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.